ಸಿಕ್ಕಾಪಟ್ಟೆ ಗಾಳಿ ಮಳೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಅಲ್ಲಿ ಒಂದು ಪೋಲ್ ಹಾಕಿದ್ದೆ, ಸ್ಪೇನ್ ಸೀರೀಸ್ ಆದ್ಮೇಲೆ ನೆಕ್ಸ್ಟ್ ಯಾವ ದೇಶನ ನೋಡೋದಿಕ್ಕೆ ನಿಮ್ಗೆ ಇಷ್ಟ ಅಂತ ಹೇಳಿ. ತುಂಬಾ ಜನ ಸೆಲೆಕ್ಟ್ ಮಾಡಿದ್ದು ಎಲ್ಲ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ. ಸೊ ನಿಮ್ ಇಷ್ಟದಂತೆ ನಾವು ಇವತ್ತು ನಿಮ್ಮನ್ನ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ತಿದೀವಿ. ಅಲ್ಲಿ ಕ್ಯಾಂಪಿಂಗ್ ಮಾಡಕ್ ಹೋಗ್ತಾ ಇದೀವಿ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಸ್ವಿಟ್ಜರ್ಲ್ಯಾಂಡ್ ಅಂದ ತಕ್ಷಣ ಎಲ್ರಿಗೂ ಗೊತ್ತಿದೆ, ಅದನ್ನ ಎಲ್ಲ ಭೂಲೋಕದ ಸ್ವರ್ಗ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಪ್ಲೇಸ್ ಸರಿ ಕ್ಯಾಂಪಿಂಗ್ ಮಾಡಿದ್ರೆ ಹೇಗಿರುತ್ತೆ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಆಲ್ರೆಡಿ ಬಾರ್ಡರ್ ಹತ್ರ ಬಂದಿದ್ದೀವಿ ನಾವು. ಇವಾಗ ಟೋಲ್ ತಗೋಬೇಕು. ಅಲ್ಲಿ ಉದಯ್ ಟೋಲ್ ತಗೊಳಕ್ ಹೋಗ್ತಾ ಇದ್ದಾರೆ. ಸಿಯಾ ಮಲಗಿದ್ಲು. ಸೊ ನಾನಿವಾಗ ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಸಿಯಾನ್ ಹತ್ರ ತಗೊಂಡು ಏನೋ ಸೀರಿಯಸ್ ಆಗಿ ನೋಡ್ಕೊಂಡು ಬರ್ತಾ ಅವ್ರೆ. ತಗೊಂಡ್ಯಾ? ಎಷ್ಟು? ಇಲ್ಲಿ 44 € 1 ವರ್ಷದ್ದು. 1 ವರ್ಷಕ್ಕೆ ತಗೋಬೇಕಾ? ಇರೋದೇ ಒಂದೇ ಆಪ್ಷನ್, 1 ವರ್ಷಕ್ಕೆ ಒಂದೇ ಆಪ್ಷನ್. 1 ವರ್ಷಕ್ಕೆ ತಗೊಂಡೋಗ್ಬೇಕು. ನಾವು ಒಂದಿನ ಹೋದ್ರೂ ಅಷ್ಟೇನೆ, ಒಂದು ವಾರಕ್ಕೆ ಹೋದ್ರೂ ಅಷ್ಟೇನೆ. ಎಷ್ಟು 1 ವರ್ಷಕ್ಕೆ? 44 €. 44 € ಅಂತೆ ನೋಡಿ 1 ವರ್ಷಕ್ಕೆ. ಇರೋದೊಂದು ಆಪ್ಷನ್ ಅಂತೆ. ಬನ್ನಿ ಹೊರಡೋಣ. ನಾವಿವಾಗ ಇನ್ನೇನು ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ ಹತ್ರ ಇದೀವಿ. ಕ್ರಾಸ್ ಮಾಡೋದೊಂದೇ ಬಾಕಿ. ಇವಾಗ ಇಲ್ಲಿ ಬಾರ್ಡರ್ ಚೆಕ್ ನಡೀತಾ ಇದೆ. ಇದನ್ನ ಕ್ರಾಸ್ ಮಾಡಿದ್ರೆ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೇನೆ ಬಾರ್ಡರು. ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ. ಬಾರ್ಡರ್ ಅಲ್ಲಿ ಏನ್ ಸ್ಟ್ರಿಕ್ಟ್ ಚೆಕ್ ಮಾಡ್ತಾರೆ ಅಂತೀರಾ? ಇವಾಗ ಪಾಸ್ಪೋರ್ಟ್, ಬ್ಲೂ ಕಾರ್ಡ್ ಎಲ್ಲ ಇಸ್ಕೊಂಡೋಗಿದ್ದಾರೆ. ಚೆಕ್ ಮಾಡ್ತಿದ್ದಾರೆ. ಇಲ್ಲೇ ಕಾರಲ್ಲಿ ಕೂತೀರಿ ಅಂತ ಹೇಳಿದ್ದಾರೆ. ತಗೊಂಡ್ ಬರ್ತಾವ್ರೆ. ಆಯ್ತು. ಎಲ್ರಿಗೂ ಸ್ವಿಟ್ಜರ್ಲ್ಯಾಂಡ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ನಾವು ಅಫಿಷಿಯಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೀವಿ. ಚಿನಿ, ಸ್ವಿಟ್ಜರ್ಲ್ಯಾಂಡ್ ಬಂದ್ವಿ. ಅವಳು ಮಲ್ಕೊಂಡಿವಾಗೆದ್ಲು. ನಾವಿವಾಗ ಶ್ಲಾಫ್ ಹೌಸ್ ಹತ್ರ ಇದೀವಿ. ಆಲ್ರೆಡಿ ನಾವು ಈ ಊರ್ನ ಎಕ್ಸ್ಪ್ಲೋರ್ ಮಾಡಿದೀವಿ. ಈ ಊರು ಕೂಡ ಚೆನ್ನಾಗಿದೆ ನೋಡೋದಿಕ್ಕೆ. ಹಾಗೆ ಈ ಊರ್ ಪಕ್ಕ ಯುರೋಪಿನಲ್ಲೇ ಲಾರ್ಜೆಸ್ಟ್ ವಾಟರ್ ಫಾಲ್ ಆದ ರೈನ್ ವಾಟರ್ ಫಾಲ್ ಇದೆ. ಸೊ ಈ 2 ವಿಡಿಯೋಸ್ ನ ನೀವಿನ್ನ ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹೇಗಿದೆ ಚಿನಿ? ಮೌಂಟೇನ್ಸ್, ಲೇಕ್ ವ್ಯೂ ಎಲ್ಲ ಹೌದಾ? ಉದಯ್ ಕ್ಯಾಂಪ್ ಸೈಟ್ಗೆ ಹೋಗ್ತಿರೋದ, ಹೋಟೆಲ್ಗೆ ಹೋಗ್ತಿರೋದ ನೀನು? ಎಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು ಇಲ್ಲಿ? ನೋಡಿ ಇಲ್ಲೆಲ್ಲೂ ನಂಗೆ ಕ್ಯಾಂಪ್ ಸೈಟ್ ತರ ಕಾಣಿಸ್ತಿಲ್ಲ. ಎಲ್ಲ ಮನೆಗಳಿದೆ, ಹೋಟೆಲ್ಗಳಿದೆ. ಬಟ್ ಇಲ್ಲೇ ನಾವು ಕ್ಯಾಂಪಿಂಗ್ ಮಾಡೋದು ಎಲ್ಲಿ ಅಂತ ಗೊತ್ತಿಲ್ಲ. ಕ್ಯಾಂಪ್ ಸೈಟ್ ಬಂದ್ವಿ ಇವಾಗ. ಓ, ಇಲ್ಲೇ ಎಲ್ಲಾದ್ರೂ ಹಾಕೊಳ್ಳೋದ? ಸೂಪರ್ ಆಗಿದೆ.
ಎಷ್ಟು ಜನ ಕ್ಯಾಂಪ್ ಮಾಡಕ್ ಬಂದಿದ್ದಾರೆ ನೋಡಿ, ಎಲ್ಲ ಕ್ಯಾರವನ್ ಎಲ್ಲ ಎತ್ಕೊಂಡು. ನನ್ನ ಕಣ್ಣು ನೋಡಿ, ಫುಲ್ ಟಯರ್ಡ್ ಅಂದ್ರೆ ಫುಲ್ ಟಯರ್ಡ್ ಆಗೋಗಿದೀವಿ. ಎಲ್ರು ಅಷ್ಟೇ ಸೂಪರ್ ಟಯರ್ಡ್ ಆಗಿದೀವಿ. ಮನೆಯಿಂದ ಹೊರಟಿದ್ದು 2 o'clockಗೆ, ಇವಾಗ ಎಕ್ಸಾಕ್ಟ್ 8 o'clock ಆಗಿದೆ. ಅಂದ್ರೆ ತುಂಬಾನೇ ಟ್ರಾಫಿಕ್ ಇತ್ತು ಇವತ್ತು, ಫ್ರೈಡೆ ಆಗಿದ್ರಿಂದ. ಪ್ಲಸ್ 1-2 ಸರಿ ರೋಡ್ ಕೂಡ ಮಿಸ್ ಆಯ್ತು, ಹಂಗಾಗಿ 1 hour ಎಕ್ಸ್ಟ್ರಾ ಆಯ್ತು. ಕಂಟಿನ್ಯೂಸ್ ಜರ್ನಿ 2 o'clock ಇಂದ 8 o'clock ವರೆಗೆ ಮಾಡ್ಕೊಂಡು ಫೈನಲಿ ನಾವಿವಾಗ ಕ್ಯಾಂಪ್ ಸೈಟ್ ರೀಚ್ ಆದ್ವಿ. ಅಲ್ಟಿಮೇಟ್ ಅಲ್ಟಿಮೇಟ್ ಅಲ್ಟಿಮೇಟ್. ಚಿನಿ, ಹೇಗಿದೆ ಕ್ಯಾಂಪ್ ಸೈಟ್? ಆಮೇಲೆ ಓಕೆ, ದೆನ್ Manas can start now. I'm wearing my shoes. I was sitting on the. I don't wear shoes when I'm traveling. ಕ್ಯಾಂಪ್ ಸೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್ ಆಗಿದೆ. ಯಪ್ಪ, ನಂಗಂತೂ ಡ್ರೀಮ್ ಅಂತ ಅನಿಸ್ತಿದೆ. ಹೇಗಿದೆ ಅಂದ್ರೆ ನಾನಂತೂ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ, ಎಷ್ಟು ಹೇಳಿದ್ರು ಕಡಿಮೆನೆ. ಆಕ್ಚುಲಿ ನಾವಿರೋದು ಸ್ವಿಟ್ಜರ್ಲ್ಯಾಂಡ್ ನ ಒಂದು ಹಳ್ಳಿಲಿ. ಈ ಹಳ್ಳಿ ಹೇಗಿದೆ ಅಂತ ನೋಡೋಣ, ಈ ಸುತ್ತಮುತ್ತ ಹೇಗಿದೆ ಅಂತ ನೋಡೋಣ. ಇವಾಗ ಟೆಂಟ್ ಹಾಕ್ಬೇಕು, ಬನ್ನಿ ಟೆಂಟ್ ಹಾಕಕ್ ಹೋಗೋಣ. ಚಿನ್ನಿ, ಒಬ್ಳೆ ಹೋಗ್ಬಾರ್ದು, ಬಾಯ್ಲಿ ಪಪ್ಪ ಬರ್ಲಿ, ಪಪ್ಪನ ಜೊತೆ ಹೋಗೋಣ. ಇವಾಗ ಎಲ್ಲ ಇಲ್ಲಿ ಡಿಕ್ಕಿಗೆ ತುಂಬ್ಕೊಂಡ್ ಬಂದಿದೀವಿ. ಇವಾಗ ಡಿಕ್ಕಿಯಿಂದ ಒಂದೊಂದಾಗಿ ಎತ್ಕೊಂಡು ಟೆಂಟ್ನ ರೆಡಿ ಮಾಡ್ಬೇಕು ನಾವ್ ಇವಾಗ. ನಮ್ಮ ಕ್ಯಾಂಪ್ ಸೈಟ್ ಇದು. ಸೊ ನಮಗೆ ನಾವು ಇಲ್ಲಿ ರಿಸರ್ವ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡಿ, ವ್ಯೂ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ಫುಲ್ ಮೌಂಟೈನ್ಸ್ ಇದೆ, ಹಾಗೆ ಸ್ನೋ ಕೂಡ ಇದೆ. ಮತ್ತೆ ಇಲ್ಲೊಂದು ಲೇಕ್ ಇದೆ. ರಾತ್ರಿ ಇವಾಗ 9:30 ಆಗಿದೆ. 9:30 ರಾತ್ರಿಲಿ ಮಳೆ ಬರ್ತಿದೆ ನೋಡಿ, ಅಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಇವಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ನಾಳೆ ಅಂತೂ ಫುಲ್ ಮಳೆ ಇದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಹಾಗೆ ಎಲ್ಲ ಇವಾಗ ಮೌಂಟೇನ್ಸ್ ಎಲ್ಲ ಕ್ಲೌಡ್ಸ್ ಕವರ್ ಆಗ್ತಿದೆ. ನಾವಿವಾಗ ಅಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಏನಿಲ್ಲ, ಜಸ್ಟ್ ಇವತ್ತು ಆ್ಯಸ್ ಯೂಶುವಲ್ ಪಾಸ್ತಾ ಮಾಡೋಣ, ಬೇಗ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಸೊ ಇವಾಗ ಪಾಸ್ತಾ ಮಾಡ್ತಾ ಇದ್ದೀನಿ. ಇಲ್ಲಿ ಗಾಳಿಗೆ ಬೆಂಕಿ ಎಲ್ಲ ಆ ಕಡೆ ಈ ಕಡೆ ಆಗ್ತಿದೆ. ಗುಡುಗು ಬೇರೆ ಸ್ಟಾರ್ಟ್ ಆಯಿತು. ಗಾಳಿ ಗುಡುಗು ಎಲ್ಲ ಸ್ಟಾರ್ಟ್ ಆಯಿತು. ಯಪ್ಪ, ಹೇಗಿರುತ್ತೋ ಏನೋ ಕ್ಯಾಂಪಿಂಗ್ ನೋಡಿ. ಬಂದಾಗ ಹೇಗಿತ್ತು ವ್ಯೂ, ಇವಾಗ ಹೇಗಾಗಿದೆ ನೋಡಿ. ಸಿಕ್ಕಾಪಟ್ಟೆ ಗಾಳಿ, ಮಳೆ, ಫುಲ್ ನಮ್ಮ ಕ್ಯಾಂಪಿಂಗ್ ಇವಾಗ ಫುಲ್ ಅಡ್ವೆಂಚರಸ್ ಆಗಿದೆ. ಹೇಗಾಗೋಯ್ತು ನೋಡಿ. ನೋಡ್ತಾ ನೋಡ್ತಾ ಎಷ್ಟು ಮಳೆ ಸ್ಟಾರ್ಟ್ ಆಯಿತು, ಗಾಳಿ ಸ್ಟಾರ್ಟ್ ಆಯಿತು. ಟೈಮು ಇವಾಗ 9:30 ಆಗಿದೆ. 9:30
ಸಿಎಂ ಒಳಗಡೆ ಇದ್ದಾಳೆ. 9:15 ಅಲ್ಲ 9:45 ಆಗಕ್ಕಾಯ್ತು. ರಾತ್ರಿ 9:45 ಮಳೇಲಿ ಪಾಸ್ತಾ ಮಾಡಿಕೊಂಡು ತಿಂತಾ ಇದ್ದೀವಿ. ಮಳೇಲಿ ಮ್ಯಾಗಿ ತಿಂತಾರಲ್ಲ ಹಂಗೆ ಇವಾಗ ನಾವು ಪಾಸ್ತಾ ತಿಂತಿದ್ದೀವಿ. ಗುಡ್ ಮಾರ್ನಿಂಗ್. ಬೆಳಗಿನ ವ್ಯೂ ಹೇಗಿದೆ ನೋಡಿ. ರಾತ್ರಿ ಇಡೀ ಫುಲ್ ಮಳೆ ಅಂದರೆ ಮಳೆ. ಇವಾಗಲೂ ಕೂಡ ಮಳೆ ಇದೆ. ಇವತ್ತು ಫುಲ್ ಡೇ ಮಳೆ ಇದೆ. ಇವಾಗಲೂ ಸ್ವಲ್ಪ ಹನಿ ಹನಿ ಬರ್ತಾ ಇದೆ. ಬಟ್ ಎಂಜಾಯ್ ಮಾಡ್ತಾ ಇದ್ವಿ ಮಳೆ ವ್ಯೂನ. ಹಾಗೆ ಇವರು ಇಲ್ಲಿ ಬೆಳಿಗ್ಗೆ ಆಲ್ರೆಡಿ ಇವಾಗ ಟೈಮ್ ಎಷ್ಟಾಗಿದೆ? ಟೈಮ್ ಎಷ್ಟು ಇದೆ? 8:15 ಇವಾಗ ಕಾಫಿ ನಾನೇ ಮಾಡಿಕೊಟ್ಟೆ, ಕುಡಿತಾ ಕೂತಿದ್ದಾರೆ. ಸೊ ಇವಾಗ ಕಾಫಿ ಓ ಅಷ್ಟು ಕೆಳಗೆ ಬಂದಿದೆ. ಮೋಡ ನೋಡಿ ಅಲ್ಲಿ ಎಷ್ಟು ಕೆಳಗಡೆ ಬಂದಿದೆ ಅಂತೇಳಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಿದೆ. ಬಟ್ ಅಲ್ಟಿಮೇಟ್ ಆಗಿದೆ ವ್ಯೂ. ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತೇಳಿ. ಅಲ್ಲೊಂದು ಪುಟ್ಟ ಹಳ್ಳಿ ಇದೆ, ಈ ಕಡೆ ನಾವೊಂದು ಪುಟ್ಟ ಹಳ್ಳಿ ಇದ್ದೀವಿ. ಹಾಗೆ ಇಲ್ಲಿ ನಮ್ಮ ಪುಟ್ಟ ಮೇಡಮ್ನ ತೋರಿಸಿಲ್ಲ ನಿಮಗೆ. ಇವರು ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಅಲ್ಲ, ಹಾಲು ಕುಡಿತಿದ್ದಾರೆ. ನಾವು ರಾತ್ರಿ ಮುಂದೆ ಹಾಕಿದೀವಲ್ಲ ಅದನ್ನ ಹಾಕೊಂಡಿರಲಿಲ್ಲ, ಬರೀ ಟೆಂಟ್ ಅಷ್ಟೇ ಹಾಕಿದ್ದು. ಮಳೆ ಅಂತೂ ಫುಲ್ಲು ಮಳೆ. ಯಪ್ಪ ಹಿಂಗಾಗ್ತಿತ್ತು ಅಂದರೆ ನಿದ್ದೆನೇ ಬಂದಿಲ್ಲ. ಸೊ ಬೆಳಗ್ಗೆ ಎದ್ದು ಮುಂದೆ ಸ್ವಲ್ಪ ಪ್ರೊಟೆಕ್ಷನ್ ಇರಲಿ ಅಂತ ಮಳೆಯಿಂದ ಹಾಕೊಂಡಿದ್ದೀವಿ. ಸೊ ಇವಾಗ ಸಿಯಂಗೆ ಲೇಕ್ ತೋರಿಸ್ಬೇಕಂತೆ. ಬಂದಾಗಿಂದ ಲೇಕ್ ಹತ್ರ ಹೋಗಿಲ್ಲ. ಹಂಗೆ ಲೇಕ್ ನೋಡಿಕೊಂಡು ಜಸ್ಟ್ ಹೋಗಿ 1 ನಿಮಿಷ ನೋಡಿಕೊಂಡು ಮತ್ತೆ ಕಾರಲ್ಲಿ ಬಟ್ಟೆ ಇದೆ ಅದೆಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ನಾವು ಇವಾಗ ಲೇಕ್ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಹಾಗೆ ನಾವು ನಿಮಗೆ ಆಮೇಲೆ ಅಲ್ಲೊಂದು ಹಳ್ಳಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಆ ಹಳ್ಳಿಗೆ ಕರ್ಕೊಂಡೋಗೋಣ ಅಂತ ಅನ್ಕೊಂತಿದೀವಿ. ಬಟ್ ಹೇಗೆ ಹೋಗೋದು ಗೊತ್ತಿಲ್ಲ, ತುಂಬ ದೂರ ಆಗುತ್ತೆ ಅಂತ ಅನ್ಕೊಂತೀನಿ. ಬಟ್ ತುಂಬ ಹಳ್ಳಿಗಳಿದೆ ಅಲ್ಲಲ್ಲಿ. ಆ ಕಡೆ ಸೈಡ್ ಒಂದು ಹಳ್ಳಿ ಇದೆ, ನಾವಿರೋದೊಂದು ಹಳ್ಳಿಲಿ, ಮತ್ತು ಅಲ್ಲೊಂದು ಹಳ್ಳಿ ಕಾಣಿಸ್ತಿದೆ. ಸೊ ಯಾವುದಾದ್ರೂ ಒಂದು ಹಳ್ಳಿಗೆ ಕರ್ಕೊಂಡೋಗ್ತೀವಿ ನಿಮ್ಮನ್ನ. ನೋಡು ಬರ್ತಿದೆಲ್ಲ, ಮಳೆ ಸ್ಟಾರ್ಟ್ ಆಯಿತು. ಬಾಚಿ ನೀವು ಹೋಗ್ಬಿಡೋಣ. ನೋಡಿ ನಾವು ಬಂದಿರೋ ಹಳ್ಳಿ ಈ ಥರ ಇದೆ. ಸಖತ್ತು ಚಿಕ್ಕ ಹಳ್ಳಿ ಇದು. ಆಮೇಲೆ ಈ ಹಳ್ಳಿ ಕೂಡ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಿದ್ದೀವಿ. ಹಾಗೆ ಈ ಕ್ಯಾಂಪ್ ಸೈಟ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಆಮೇಲೆ ತುಂಬ ಜನ ಇವಾಗ ಹೊರಡ್ತಾ ಇದ್ದಾರೆ, ಯಾಕಂದರೆ ಇವತ್ತು ನಾಳೆ ತುಂಬ ಮಳೆ ಇದೆ. ಆಲ್ರೆಡಿ ನೀರು ಇಲ್ಲಿವರೆಗೆ ಬಂದಿದೆ. ಇವತ್ತೇನಾದರೂ ಫುಲ್ ಡೇ ಮಳೆ ಬಂದರೆ ಈ ನೀರು ಎಲ್ಲಿವರೆಗೆ ಬರುತ್ತೆ ಅಂತ ನೋಡೋಣ. ನನಗನ್ಸುತ್ತೆ ಫುಲ್ ಆಗ್ಬೋದು. ನಾವು ಹೋಗೋ ಅಷ್ಟರಲ್ಲಂತೂ ಫುಲ್ ಆಗುತ್ತೆ ಇದು. ಹಾಗೆ ವಾಟರ್ ಕಲರ್ ನೋಡಿ.
ಸ್ವಿಟ್ಜರ್ಲ್ಯಾಂಡ್ ನ ಒಂದು ಹಳ್ಳಿ ತೋರಿಸೋದಕ್ಕೆ ಬಂದಿದೀವಿ. ಸೊ ಇದು ಯಾವ ಹಳ್ಳಿ ಅಂತ ಹೇಳಿದ್ರೆ ನಾವು ಕ್ಯಾಂಪ್ ಮಾಡ್ತಿದೀವಲ್ಲ ಅದೇ ಹಳ್ಳಿ. ಸೊ ಈ ಹಳ್ಳಿ ಹೆಸರೇನಂದ್ರೆ ಸಿಸಿಕೋನ್ ಅಂತ ಹೇಳಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಚಿಕ್ಕದಾಗಿದೆ ಬಟ್ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಅಷ್ಟೇನೆ ಸಖತ್ತಾಗಿರುತ್ತೆ ಮಾತ್ರ ಹಳ್ಳಿಗಳು. ಅಷ್ಟಿಲ್ಲದೆ ಮತ್ತೆ ಇದನ್ನ ಭೂಮಿ ಮೇಲಿರೋ ಸ್ವರ್ಗ ಅಂತ ಹೇಳ್ತಾರ ಹೇಳಿ. ನನ್ನ ಹಿಂದೆ ಒಂದು ಮನೆ ಇದೆ ನೋಡಿ, ಇದು ಪ್ರಾಪರ್ ಸ್ವಿಟ್ಜರ್ಲ್ಯಾಂಡ್ ನ ಹಳ್ಳಿ ಮನೆ, ವುಡನ್ ಮನೆ ಹೇಗಿದೆ ನೋಡಿ. ಕಂಪ್ಲೀಟ್ ಆಗಿ ಅದು ವುಡ್ಡಿಂದಾನೇ ಮಾಡಿರೋದು, ತುಂಬಾನೇ ಚೆನ್ನಾಗಿದೆ. ಹಾಗೆ ಬನ್ನಿ ಈ ಕಡೆ ಮುಂದೆ ಏನೋ ತೋರಿಸ್ತೀನಿ. ಇದು ಮನೆ, ಆ ಮನೆ ಮುಂದೆ ಗಾರ್ಡನ್ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಏನೋ ನಂಗನ್ಸುತ್ತೆ ಅದು ಆಲೂಗೆಡ್ಡೆ ಅಂತ ಹೇಳಿ. ಪ್ರತಿಯೊಂದು ತರಕಾರಿನೂ ಹಾಕಿದ್ದಾರೆ, ಇಲ್ಲಿಂದ ಅಲ್ಲಿವರೆಗೂ ಇದೆ. ಪುಟ್ಟ ಪುಟ್ಟ ಜಾಗಗಳಲ್ಲಿ ಅವ್ರಿಗೆ ಯಾವ್ಯಾವ ತರಕಾರಿ ಬೇಕು ಎಲ್ಲ ಹಾಕೊಂಡಿದ್ದಾರೆ. ಬನ್ನಿ ಹಾಗೆ ಹೋಗ್ತಾ ಮತ್ತಷ್ಟು ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ವುಡನ್ ಮನೆ ಇತ್ತಲ್ಲ ಫಸ್ಟ್ ನೋಡಿದ್ವಲ್ಲ, ಅದಂತೂ ಸಖತ್ ಇಷ್ಟ ಆಯ್ತು. ತುಂಬಾ ಇಲ್ಲಿ ಗೆಸ್ಟ್ ಹೌಸ್ ತರ ಕೂಡ ಮಾಡ್ಕೊಂಡಿರ್ತಾರೆ, ಯಾಕಂದ್ರೆ ಇಂಥ ಪ್ಲೇಸ್ಗಳಲ್ಲಿ ಜನ ಬಂದಿರೋದಕ್ಕೆ ಇಷ್ಟಪಡ್ತಾರಲ್ಲ, ಹಾಗಾಗಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎಲ್ಲರೂ ಜಾಸ್ತಿ ಹೋಗೋದು ಜ್ಯೂರಿಕ್, ಲೂಸರ್ನ್, ಇಂಟರ್ಲೇಕನ್, ಗ್ರಿಂಡಲ್ ವರ್ಲ್ಡ್ ಈ ತರ ಹೋಗ್ತಾರೆ. ಅಲ್ಲಿ 90% ಬರೀ ಟೂರಿಸ್ಟೇನೆ ಇರ್ತಾರೆ. ಆ 90% ಅಲ್ಲಿ ಒಂದು 50% ಇಂಡಿಯನ್ಸ್ ಇರ್ತಾರೆ, ಇನ್ನೊಂದು 40% ಈ ಚೈನಾದವ್ರು ಇರ್ತಾರೆ. ಈ ತರ ಪ್ಲೇಸಿಗೆ ಬಂದ್ರೆ ಟೂರಿಸ್ಟ್ ಇರಲ್ಲ. ಎಷ್ಟು ಪೀಸ್ಫುಲ್ ಆಗಿರ್ಬೋದು ನೋಡಿ. ಹಾಗೆ ನೀವು ಈ ತರ ಹಳ್ಳಿಗಳು ಬಂದು ಸ್ಟೇ ಮಾಡಿದ್ರೆ, ಎಸ್ಪೆಷಲಿ ಈ ಹಳ್ಳಿಗೆ ಬಂದು ಸ್ಟೇ ಮಾಡಿದ್ರೆ ನೀವಿಲ್ಲಿ ಸಮ್ಮರ್ ಟೈಮಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು. ಹಾಗೆ ಇಲ್ಲಿಂದ ಜ್ಯೂರಿ ಕೂಡ ಹೋಗ್ಬೋದು, ಒನ್ ಡೇ ಟ್ರಿಪ್ ಮಾಡ್ಬೋದು. ಹಾಗೆ ಲೂಸನ್ ಕೂಡ ಹೋಗಿ ಒನ್ ಡೇ ಟ್ರಿಪ್ ಮಾಡ್ಕೋಬಹುದು. ಈ ಬೋಟ್ ತಗೊಂಡೇನೆ ನೀವು ಇಲ್ಲಿಂದ ಲೂಸನ್ ಸಿಟಿಗೆ ಹೋಗ್ಬೋದು. ಸಖತ್ತಾಗಿದೆ ಮಾತ್ರ ಈ ಹಳ್ಳಿ, ಏನಂತೀರಾ? ಅಷ್ಟಿಲ್ದೆ ಸ್ವಿಟ್ಜರ್ಲ್ಯಾಂಡ್ನ ಎಲ್ಲ ಹೇಳ್ತಾರ ಭೂಮಿ ಮೇಲಿನ ಸ್ವರ್ಗ ಅಂತೇಳಿ, ಸೂಪರ್ ಆಗಿದೆ. ಹಾಗೆ ಇನ್ನೊಂದೇನಂದ್ರೆ ಮನೆ ತೋರಿಸ್ತೀನಿ ನೋಡಿ, ಇಲ್ಲಿ ನನ್ನ ಹಿಂದೆ ಎಲ್ಲ ಇದೆಯಲ್ಲ, ಇಲ್ಲೆಲ್ಲ ಮನೆಗಳು, ಅಂದ್ರೆ ಇಲ್ಲಿನ ಲೋಕಲ್ಸು ವಾಸವಾಗಿದ್ದಾರೆ ಅಲ್ಲಿ, ಆಯ್ತಾ. ಬಂದ್ರು ಇಲ್ಲಿ ಸ್ವಿಮ್ ಮಾಡ್ಕೊಂಡ್ರು, ಹೋದ್ರು. ವಾಟರ್ ಎಷ್ಟು ಕೋಲ್ಡ್ ಇದೆ ಅಂದ್ರೆ ಫ್ರಿಜ್ಜಲ್ಲಿ ತೆಗ್ದಿರ್ತೀವಲ್ಲ ವಾಟರ್, ಆ ತರ ಇದೆ, ಅಷ್ಟು ಕೋಲ್ಡ್ ಇದೆ. ನಾನು ನೋಡಿದೆ ಅವಾಗ್ಲೇನೆ. ಬಟ್ ಇದ್ರಲ್ಲೇ ಸ್ವಿಮ್ ಮಾಡ್ಕೊಂಡು ಹೋದ್ರು. ಸೊ ಹಂಗಾಗಿ ಅವರು ಹೆಲ್ದಿ ಕೂಡ ಇರ್ತಾರೆ. ಈ ತರ ಕೋಲ್ಡ್ ವಾಟರ್ ಅಲ್ಲಿ ಸ್ವಿಮ್ ಮಾಡಿದ್ರೆ ಹೆಲ್ದಿ ಇರ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ. ಕಾಣಿಸ್ತಿದೆಯಲ್ಲ, ಅಲ್ಲಿ ರೋಡ್ ಇದೆ, ಅಲ್ಲಿ ಕೇವ್ ತರ ಕಾಣಿಸ್ತಿದೆ ನೋಡಿ, ಅಲ್ಲಿ ರೋಡ್ ಇದೆ. ಇವಾಗ ಹೋಗುತ್ತೆ ನೋಡಿ ವೆಹಿಕಲ್ಸ್ಗಳು, ಕಾಣಿಸುತ್ತಾ? ವೆಹಿಕಲ್ಸ್ ಹೋಗೋದು ಕಾಣಿಸಲ್ಲ. ಇಷ್ಟೊಂದು ಬೆಟ್ಟದ ಮೇಲ್ಗಡೆ ಎಲ್ಲ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಅಲ್ಲೊಂದು, ಓಹ್ ಮೈ ಗಾಡ್, ಕುರಿಗಳ ಕಟ್ಟಿರೋದು ಕರೆಕ್ಟ್. ಅಲ್ಲಿ ನೋಡಿ, ಅಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ. ಕುರಿಗಳಿದೆ, ಒಂದಷ್ಟು ಕುರಿಗಳು ಮೇಯ್ತಾ ಇದೆ. ಕುರಿಗಳು ಗಂಟೆ ಕಟ್ಟಿದ್ದಾರೆ, ಅದು ಸೌಂಡ್ ಕೇಳಿಸ್ತಿದೆ. ಹಸು ಕಟ್ಟಿರ್ತಾರಲ್ಲ ಆ ತರ ಅನಿಸ್ತಿದೆ. ಸಿಸಿಕೋನ್ಗೆ ಬಂದಿರೋದು, ಇದು ಸಿಸಿಕೋನ್ ರೈಲ್ವೆ ಸ್ಟೇಷನ್. ಸೊ ಯಾರಾದ್ರೂ ಬಂದ್ರೆ ಇಲ್ಲಿ ಇಳ್ಕೊಳ್ಳಿ, ಸಿಸಿಕೋನ್ ರೈಲ್ವೆ ಸ್ಟೇಷನ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಹಳ್ಳಿನ. ಮತ್ತೆ ಟ್ರೈನ್ ಹತ್ಕೊಂಡು ಹೋಗಿ ಕ್ಯಾಂಪಿಂಗ್ ಮಾಡಕ್ ಬರೋರು ಯಾರಿಗಾದ್ರು ಕಾರ್ ಇಲ್ಲ ಅಂತಂದ್ರೆ ಬಹಳ ಈಸಿ ಆಯ್ತು ನೋಡಿ. ಟ್ರೈನಲ್ಲಿ ಬರ್ಬೋದಾ? ಕ್ಯಾಂಪಿಂಗ್ ಎಕ್ವಿಪ್ಮೆಂಟ್ಸ್, ಟೆಂಟ್ ಗಿಂಟ್ ಎಲ್ಲ ತಗೊಂಡ್ ಬರ್ಬೋದು. ಬಟ್ ಅಷ್ಟೊಂದೆಲ್ಲ ಎತ್ಕೊಂಡ್ ಬರಕ್ ಕಷ್ಟ. ಕಪಲ್ಸ್ ಕೂಡ ಬರ್ಬೋದು ಅಷ್ಟೇ, ಮಕ್ಳಿರೋರು ಆಗಲ್ಲ. ಸಿಂಗಲ್ ಪರ್ಸನ್ ಅಥವಾ ಯಾರಾದ್ರೂ ಕಪಲ್ ಕ್ಯಾಂಪಿಂಗ್ ಮಾಡಕ್ಕೆ ಬರ್ತೀನಿ ಅನ್ನೋಂಗಿದ್ದು, ಏನೋ ಓನ್ ವೆಹಿಕಲ್ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಟ್ರೈನಲ್ಲಿ ಕೂಡ ಬರ್ಬೋದು. ಇಲ್ಲೇ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಇಂದ ಒಂದು 5 minutes ಅಷ್ಟೇನೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇರೋದು ಕ್ಯಾಂಪ್ ಸೈಟ್ ಕೂಡ. ನೋಡಿಲಿ, ಬನಾನಾ ಗಿಡ ಕೂಡ ಇದೆ, ಬಾಳೆಹಣ್ಣಿನ ಗಿಡ. ಅಲ್ಲೆಲ್ಲ ಬೆರೀಸ್ ಇದೆ, ತುಂಬಾ ಬೆರೀಸ್ ಹಾಕಿದ್ದಾರೆ. ಪ್ಲಮ್ ಇದೆ, ಆಪಲ್ ಇದೆ, ಪೇರ್ ಇದೆ, ಗ್ರೇಪ್ಸ್ ಇದೆ, ಟೊಮ್ಯಾಟೊ, ಎಷ್ಟು ಇಲ್ಲಿ ನೋಡಿಲೆ. ಅಲ್ಲಿಂದ ಹತ್ಕೊಂಡು ಬಂದ್ವಿ. ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ ಅಂತ ಹೇಳಿ. ಇಲ್ಲಿ ಮುಂದೆ ಬಂದ್ರೆ ಕಾರ್ ನೋಡಿ ಯಾವ್ದಿದೆ ಅಂತೇಳಿ, ಪೋರ್ಷೆ. ಯಾವ ತರ ಪ್ಲೇಸಲ್ಲಿ ನಿಲ್ಸಿದ್ದಾರೆ ನೋಡಿ. ವ್ಯೂ ಪಾಯಿಂಟ್ ಬಂದ್ವಿ. ಇದೇ ನೋಡಿ ವ್ಯೂ ಪಾಯಿಂಟ್. ಇಲ್ಲಿಂದ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಅಲ್ಲೊಂದು ಮನೆ ಇದೆ, ಅದು ಬಿಟ್ರೆ ಇಲ್ಲಿ
ಲೇಕ್ ಮತ್ತು ಆ ಮೌಂಟೇನ್ ವ್ಯೂ ಮಾತ್ರ ಅಲ್ಟಿಮೇಟ್. ಎಸ್ಪೆಷಲಿ ಆ ಕಲರ್ ಇದೆಯಲ್ಲ, ವಾಟರ್ ಕಲರ್, ಅದು ನೆಕ್ಸ್ಟ್ ಲೆವೆಲ್ ಸಖತ್ತಾಗಿದೆ. ಮತ್ತು ಇಲ್ಲಿ ಇವಾಗ ಗ್ರೇಪ್ಸ್ ಸೀಸನ್, ಅಂದರೆ ಇವಾಗೆಲ್ಲ ಏನು ಹೇಳೋದು ಗೊತ್ತಾಗ್ತಿಲ್ಲ, ಎಲ್ಲ ಹೆರ್ಬ್ಸ್ಟಲ್ಲೆಲ್ಲ ಫಾಲಲ್ಲೆಲ್ಲ ಎಲ್ಲ ಉದ್ರೋಗಿರುತ್ತಲ್ಲ, ಅದೆಲ್ಲ ಇವಾಗ ಚಿಗುರೋ ಟೈಮು, ಎಲ್ಲ ಚಿಗುರಿದೆ. ಅವರು ಬೀಳ್ದಂಗೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದವ್ರದ್ದು ತೋಟ ಅನಿಸುತ್ತೆ ನೋಡಿ. ಪ್ರತಿಯೊಂದು ಗಿಡಕ್ಕೂ ಒಂದೊಂದಾಗಿ ಕಟ್ಟುತ್ತಾ ಇದ್ದಾರೆ ಬೀಳ್ದಂಗೆ. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ನಾನು ಅವಾಗ ಲೇಕ್ ಹತ್ರ ಇಂದ ನಿಮಗೆ ಒಂದು ಅಪೋಸಿಟ್ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಹೋಗೋಣ ಅಂತ ಹೇಳಿದ್ನಲ್ಲ. ಇವಾಗ ಆ ಹಳ್ಳಿಗೆ ಹೋಗ್ತಾ ಇದೀವಿ. ಆ ಹಳ್ಳಿ ಸಿಸಿಕೋನಿಂದ ಒಂದು ಅರ್ಧ ಗಂಟೆ ಜರ್ನಿ ಕಾರಲ್ಲಿ. ನಾವಿವಾಗ ಸಿಸಿಕೋನಿಂದ ಬ್ಯೂಟಿಫುಲ್ ಆಗಿರೋ ಹಳ್ಳಿಗೆ ಹೋಗೋಣ, ಬನ್ನಿ. ಕೆಳಗಡೆಯಿಂದ ಕೇವ್ ಟೈಪ್ ತೋರಿಸಿದೆ ನೋಡಿ, ಅದು ರೋಡ್ ಮಾಡಿದ್ದಾರೆ ಅಂತ. ಇದೇ ರೋಡ್ ನೋಡಿ, ಮೇಲ್ಗಡೆ ಅದ್ರೊಳಗಡೆ ಹೋಗ್ತಾ ಇದೀವಿ. ಇದು ಈ ಕಡೆ ಸೈಡ್ ವಾಕ್ ಮಾಡೋರಿಗೆ, ಈ ಕಡೆ ಸೈಡ್ ವೆಹಿಕಲ್ಗೆ. ಪೂರ್ತಿ ಲೇಕ್ ಸೈಡ್ ಪೂರ್ತಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ನು ಹೇಳ್ದ. ಹೌದಾ? ತುಂಬಾ ಟನಲ್ಸ್ ನ ಕ್ರಾಸ್ ಮಾಡ್ಕೊಂಡ್ ಬಂದಿದೀವಿ. ಇಡೀ ಈ ತರ ಊರುಗಳೆಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆನೇ ಇರೋದ್ರಿಂದ ಎಲ್ಲಾ ಕೊರ್ದು ಬೆಟ್ಟಗಳನ್ನ ಈ ತರ ರೋಡ್ ಮಾಡ್ಕೊಂಡಿದ್ದಾರೆ. ಆದ್ರೂ ಇದು ನೋಡಿ ಹೇಗಿದೆ ಅಂತ. ಸೇಮ್ ನಮ್ಗಂತೂ ಗುಹೆ ಒಳಗಡೆ ಹೋಗ್ತಿರೋ ಫೀಲ್ ಆಗ್ತಿದೆ. ಬೆಳಿಗ್ಗೆ ವೆದರ್ ಹೆಂಗಿತ್ತು ಅಂದ್ರೆ, ಸ್ವಲ್ಪ ವಾಕ್ ಮಾಡಿದ್ವಲ್ಲ, ಫುಲ್ ಶೆಕೆ ಆಗಕ್ ಸ್ಟಾರ್ಟ್ ಆಯ್ತು. ಮತ್ತೆ ಮಳೆ ಎದ್ದಿದ್ದು 5 ಗಂಟೆಯಿಂದ 4 ಗಂಟೆ 5 ಗಂಟೆವರೆಗೂ ವೆದರ್ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದು ಈ ಹಳ್ಳಿಗೆ ಇನ್ನೇನ್ ರೀಚ್ ಆಗಿಲ್ಲ. ಇನ್ನೊಂದು 2-3 ಮಿನಿಟ್ಸ್ ಇದೆ. ಆಲ್ರೆಡಿ ಗಾಳಿ ಮಳೆ ಸ್ಟಾರ್ಟ್ ಆಗಿದೆ. ಗಾಳಿ ಫುಲ್ ಸ್ಟಾರ್ಟ್ ಆಗಿದೆ. ಇನ್ನೇನ್ ಮಳೆ ಬರುತ್ತೆ ನೋಡಿ. ಆಗ್ಲೇ ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಈ ಊರಿಗೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು. ಏನ್ ಇಳಿಯೋದು ಏನ್ ಹೋಗಿ ನೋಡೋದು ಗೊತ್ತಾಗ್ತಿಲ್ಲ. ಊರ್ ಮಾತ್ರ ಸೂಪರ್ ಆಗಿದೆ. ಎಷ್ಟು ಮಳೆ ಬರ್ತಿದೆ ನೋಡಿ. ಈ ಹಳ್ಳಿಗೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು. ವೆದರ್ ಚೆಕ್ ಮಾಡ್ತಾ ಇದೀವಿ, ಎಷ್ಟು ಗಂಟೆಗೆ ಹೋಗುತ್ತೆ, ಎಷ್ಟು ಗಂಟೆವರೆಗೆ ಮಳೆ ಇದೆ ಅಂತ ಹೇಳ್ಬಿಟ್ಟು ವೆದರ್ ಚೆಕ್ ಮಾಡ್ತಿದೀವಿ. ಎಷ್ಟು ಗಂಟೆವರೆಗಿದೆ? ಒಂದು ಅರ್ಧ ಗಂಟೆ ಇದೆಯಾ? ಅರ್ಧ ಮುಕ್ಕಾಲು ಗಂಟೆ. ಹಂಗಾರೆ ವೆಯ್ಟ್ ಮಾಡೋಣ.
ನಾವಿವಾಗ ಭವೆನ್ ಅನ್ನೋ ಊರಿಗೆ ಬಂದಿದೀವಿ. ನನ್ನಿಂದ ನೋಡ್ತಿದ್ದೀರಲ್ಲ ಅದು ಈ ಊರಿನ ಬಸ್ ಸ್ಟಾಪ್ ನೋಡಿ ಯಾವ ತರ ಇದೆ ಅಂತ ಹೇಳಿ. ಹಾಗೆ ಈ ಕಡೆ ನೋಡಿ, ಇಲ್ಲಿ ಬಸ್ ಸ್ಟಾಪ್ ಇಂದ ಎಂತ ವ್ಯೂ ಇದೆ ಅಂತ, ಸಖತ್ತಾಗಿದೆ ಮಾತ್ರ. ಅಲ್ಲಿ ಮೇಲ್ಗಡೆಯಿಂದ ನೀರು ಹರಿತಿದೆ ನೋಡಿ, ಬೆಟ್ಟಗಳ ಮಧ್ಯೆ ಇಲ್ಲಿಂದ ಹರಿದಿರೋ ನೀರು ಇದು. ಇಲ್ಲಿಗೆ ಬಂದು ನೆಕ್ಸ್ಟ್ ಇಲ್ಲಿಂದ ಎಲ್ಲಕ್ಕೆ ಸೇರ್ತಿದೆ ಅಂತಂದ್ರೆ ಬನ್ನಿ ತೋರಿಸ್ತೀನಿ. ವಾವ್, ಇಲ್ಲಿ ಲೇಖಕ್ಕೆ ಸೇರ್ತಾ ಇದೆ ನೋಡಿ. ಹಾಗೆ ಸ್ವ್ಯಾನ್ಗಳಿದೆ, ಎಷ್ಟು ಸ್ವ್ಯಾನ್ಗಳಿದೆ, ಹೆಂಗಿದೆ ನೋಡಿ. ಕ್ರೂಸಲ್ಲಿ ಕೂಡ ಹೋಗ್ಬೋದು ನಾವು. ಅದೇ ನಾನು ಹೇಳಿದ್ನಲ್ಲ, ಈ ಕ್ರೂಸಲ್ಲಿ ಈ ಊರಿಂದ ಲೂಸರ್ನ್ಗೆ ಹೋಗ್ಬೋದು. ಒಂದೆರಡಲ್ಲ ವಾಟರ್ ಫಾಲ್ ಇರೋದು ಇಲ್ಲಿ, ತುಂಬಾನೇ ವಾಟರ್ ಫಾಲ್ಸ್ ಇದೆ. ಒಂದು 4-5 ನೋಡಿದ್ವಿ ಇಲ್ಲೇ ಲೈನಲ್ಲಿ, ಸಖತ್ತಾಗಿದೆ. ಡಕ್ಕಿ ಬರ್ತಿದೆ ನೋಡಿ, ಇಲ್ಲಿ ಒಂದು ಡಕ್ಕಿ, ಕೊಕ್ ಕೊಕ್ ಅಂತಾನೆಲ್ಲ ಡಕ್ಕಿ. ಸಾಕು ಸಾಕು. ಸಮ್ಮರ್ ಬಂತು ಅಂದ್ರೆ ನೋಡಿ ಈ ತರ ಫ್ಲವರ್ ಪಾಟ್ಸ್ನ ಇಟ್ಬಿಡ್ತಾರೆ ಎಲ್ಲ ಕಡೆ. ಯಾಕಂದ್ರೆ ವಿಂಟರ್ ಅಲ್ಲಾದ್ರೆ ಏನಿರಲ್ಲ, ಬರೀ ವೈಟ್ ಅಂಡ್ ಬ್ಲ್ಯಾಕ್ ನೋಡಿ ಬೇಜಾರಾಗಿರುತ್ತೆ ಎಲ್ಲರಿಗೂ. ಕಲರ್ಫುಲ್ ಆಗಿರ್ಲಿ ಅಂದ್ಬಿಟ್ಟು ಈ ತರ ಇಡ್ತಾರೆ ನೋಡಿ. ಇಲ್ಲೂ ಇದೆ ನೋಡು ಉದಯ್, ತುಂಬಾ ಕಡೆ ಬನಾನಾ ಗಿಡಗಳನ್ನ ಹಾಕೊಂಡಿದ್ದಾರೆ ಇಲ್ಲೆಲ್ಲ. ಅಲ್ಲಿ ನೋಡಿ, ಅಲ್ಲೆಲ್ಲ ಬಾಳೆ ಗಿಡಗಳನ್ನ ಹಾಕಿದ್ದಾರೆ ಹಿಂಗೆ. ನಾವಿವಾಗ ಈ ಊರಿನ ಚರ್ಚ್ ಹತ್ರ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಚರ್ಚ್ಗಳು ಒಂಥರ ಯುನೀಕ್ ಆಗಿದೆ. ಆ ಬ್ಯಾಕ್ ಗ್ರೌಂಡ್ಗೂ ಆ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ. ಈ ಊರಿನ ಒಂದ್ ಸೈಡ್ ಎಂಡಿಗೆ ಬಂದಿದ್ದೀವಿ. ಇದು ನೋಡಿ ಅದಷ್ಟೇನೆ, ಆ ಕಡೆ ಸ್ವಲ್ಪ ಮನೆಗಳಿದೆ, ಇಲ್ಲಿ ಸ್ವಲ್ಪ ಮನೆಗಳಿದೆ. ಇವಾಗ ಎಲ್ಲಿಗೆ ಹೋಗೋದು ಚಿನ್ನಿ? ಸಿಯಾ ಫ್ಲವರ್ ಪೆಟಲ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ. ಬನ್ನಿ ಆ ಕಡೆ ಏನಿದೆ ಅಂತ ನೋಡೋಣ. ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿದೆ. ಈ ಮನೆ ಎಂಟ್ರೆನ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಹಲೋ ಹಲೋ ಅಜ್ಜಿ. ಮೇಲ್ಗಡೆ ಮನೆ ಒಂದು ಅಜ್ಜಿ ಇದ್ರು, ಅಜ್ಜಿ ಎಲ್ರಿಗೂ ಹಲೋ ಮಾಡ್ತಿದ್ದಾರೆ. ನಾವಿವಾಗ ಭವೆನ್ದು ಈ ಕಡೆ ಸೈಡ್ ಬಂದ್ವಿ. ಆ ಕಡೆ ಸೈಡ್ ಎಲ್ಲ ನೋಡಿದ್ವಲ್ಲ, ಮಳೆ ಮತ್ತೆ ಜಾಸ್ತಿ ಆಗ್ತಿದೆ. ಬಂದಿದೀವಿ ಮತ್ತೆ ಏನಕ್ಕೆ ಹಂಗೆ ವಾಪಸ್ ಹೋಗೋದು, ಒಂದ್ ಸ್ವಲ್ಪ ಈ ಕಡೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆಗೆ ಬಂದ್ವಿ. ಈ ಕಡೆ ಮನೆಗಳು ನೋಡ್ಬೋದು ಇವು ಹೇಗಿದೆ ಅಂತೇಳಿ. ಅಲ್ಲಿ 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 ಎಲ್ಲ ಕಡೆ ಒಂದೊಂದು ಮನೆಗಳಿದೆ. ಹಾಗೆ ಇಲ್ಲಿ ಕೆಳಗಡೆ ಮನೆ ಇದೆ, ಇಲ್ಲಿ ಕಡೆ ಅವ್ರದ್ದು ಗಾರ್ಡನ್ ಇದೆ. ವೆಜಿಟೇಬಲ್ಸ್ ಎಲ್ಲ ಹಾಕೊಂಡಿದ್ದಾರೆ ನೋಡಿ ಕೆಳಗೆ. ತುಂಬಾ ಫ್ಲವರ್ಸ್ ಸಿಕ್ಕಿದೆ ಈ ಕಲರ್ಸ್. ಅಂದ್ರೆ ನಾನು ಇವಾಗ ವಾಟರ್ ಹಾಕಿ ಇಟ್ಬೇಕು ಹೌಸ್ ನೋಡೋಣ, ರಿಯಲ್ ಹೌಸ್ ಕಲ್ಪನಾ. ಅದು ನಾನು ಇವಾಗ ದಕ್ಕಿಯಾಗಿದೆ. ನಾನು ನೈಟ್ ಹೋಗಲು ಬ್ಯಾಬಿಟ್ ಹಾಕ್ತೀನಿ, ನೋಡಿ ಹೆಂಗ್ ಬ್ಯಾಬಿಟ್ ಹಾಕ್ತೀನಿ ಅಂತ. ಇವಾಗ ಭವೆನ್ ಮಾತ್ರ ತುಂಬಾನೇ ಪ್ರಿಟಿ ಆಗಿದೆ ಹಳ್ಳಿ. ತುಂಬಾ ಚಿಕ್ಕ ಹಳ್ಳಿ ಕೂಡ, ಬಟ್ ಏನ್ ಮಾಡೋದು, ಮಳೆ ತುಂಬಾನೇ ಜಾಸ್ತಿ ಆಯ್ತು. ಹಂಗಾಗಿ ಮತ್ತೆ ನಾವಿವಾಗ ಸಿಸಿಕಾನ್ ಹತ್ರ ಹೊರಟ್ವಿ.
ಬಟ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಬವೆನ್ ವಿಲೇಜ್. ಯಾಕಂದ್ರೆ ಜಾಸ್ತಿ ಏನ್ ತೋರಿಸಿಲ್ಲ, ಹಾಗೆ ಅದು ಚಿಕ್ಕ ಊರು ಕೂಡ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋದಿಕ್ಕೆ ಟ್ರೈ ಮಾಡಿದೀವಿ. ಹೇಗ ಅನಿಸ್ತು ನಿಮಗೆ ಬವೆನ್ ಹಳ್ಳಿ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇವಾಗ ಬನ್ನಿ ಸಿಸಿಕಾನ್ ಕಡೆ ಹೋಗೋಣ. ಬ್ಯಾಕ್ ಟು ಕ್ಯಾಂಪ್ ಸೈಟ್. ಇವಾಗ ಟೈಮ್ ಕಾಫಿ ಟೈಮ್ ಆಗಿದೆ. ಕಾಫಿ ಮಾಡೋಣ. ಈ ಕಾಫಿ ಮಾಡಾದ್ಮೇಲೆ ಅಡಿಗೆ ಕೂಡ ಮಾಡ್ಬೇಕು. ಇವಾಗ ಇಲ್ಲೇ ಅಡಿಗೆ ಮಾಡೋಣ ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದೀವಿ. ಇನ್ನೊಂದು ಹಾಲಲ್ಲಿ ಆಕ್ಚುಲಿ ನಮಗೆ ಚೆನ್ನಾಗಿರೋ ಪ್ಲೇಸ್ ಸಿಕ್ತು. ಇಲ್ಲೇನೆ ನಮ್ಮ ಟೆಂಟ್ ಕೂಡ ಹಾಕೊಂಡಿದೀವಿ. ಇಲ್ಲಿ ಈ ತರ ಪ್ಲೇಸ್ ಇದೆ. ಸೊ ಈ ಪ್ಲೇಸ್ ಎಲ್ಲ ಆರಾಮಾಗಿ ನಾವು ಅಡಿಗೆ ಮಾಡ್ಕೊಬಹುದು. ಬೇರೆ ಕಡೆ ಆಗಿದ್ರೆ ಕಷ್ಟ ಆಗ್ತಿತ್ತು. ಮಳೆ ಬಂದು ನಿಂತೋದ್ಮೇಲೆ ಸಿಗೋ ಒಂಥರ ಪೀಸ್ಫುಲ್ನೆಸ್ ಯಾವ್ದ್ರಲ್ಲೂ ಇಲ್ಲ ನೋಡಿ. ಮಳೆ ಬಂತು, ನಿಂತಾಯ್ತು. ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ ಹಿಂದೆ ವ್ಯೂ ಅಂತೂ. ಹಾಗೆ ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ಆಗಿರ್ಬೋದು, ಈ ಗ್ರೀನರಿ, ಆ ಕ್ಲೌಡ್ಸ್ ನೋಡ್ತಿದ್ರೆ ಆಹಾ ಸ್ವರ್ಗದ ತರ ಇದೆ ಇಲ್ಲಿ. ಸಿಯಂಗೆ ಅದು ಫೇವ್ರೆಟ್ ನೈಟ್ ಡ್ರೆಸ್ಸು, ಅದನ್ನಂತೂ ಬಿಡಂಗಿಲ್ಲ. ಸಿಯನ ಉದಯ್ ಇಲ್ಲೇ ಎಲ್ಲೋ ಆಟಾಡ್ಸ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡು ಹೋದ್ರು. ಅವಳಂತೂ ಇಲ್ಲಿದ್ರೆ ಅದಾಟಾಡೋಣ ಬಾ, ಇದೇ ಆಟಾಡೋಣ ಬಾ ಅಂತ ಕರಿತಿದ್ಲು. ಹಂಗೆ ಒಂದೇ ಜಾಗದಲ್ಲಿ ಏನು ಟೈಮ್ ಪಾಸ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಆ ಕಡೆ ಎಲ್ಲಾದರೂ ಟೈಮ್ ಪಾಸ್ ಮಾಡಿಸ್ಕೊಂಬರ್ತೀನಿ ಅವಳನ್ನ ಅಂತ ಹೇಳ್ಬಿಟ್ಟು ಆ ಕಡೆ ಸೈಡ್ ಹೋದ್ರು. ಇವಾಗ ಇಲ್ಲಿ ನೋಡಿ ಬೆಲ್ ಆಗ್ತಿದೆ, ಕೇಳಿಸ್ತಿದ್ಯಾ? ಅದು ಇಲ್ಲೇ ಚರ್ಚ್ ಇದೆಯಲ್ಲ ಅಲ್ಲಿ ಬೆಲ್ ಆಗ್ತಿದೆ. ಮತ್ತು ನಾನೇನು ಮಾಡ್ತಿದ್ದೀನಿ ಗೊತ್ತಾ, ಇವತ್ತಿನ ಮೆನುಲಿ ರಾಜ್ಮಾ ಮತ್ತು ಅನ್ನಕ್ಕಿಟ್ಟಿದೆ. ಅನ್ನ ಬೇಯ್ತಾ ಇದೆ. ಅನ್ನ ಆದ್ಮೇಲೆ ರಾಜ್ಮಾ ಮಾಡಬೇಕು. ಅಯ್ಯೋ ಉಕ್ಕು ಬರ್ತಿದೆ, ಗ್ಯಾಸ್ ಕಡಿಮೆ ಮಾಡಬೇಕು. ಅನ್ನ ಇನ್ನೂ ಸ್ವಲ್ಪ ಬೇಯಬೇಕು. ಆಯ್ತಾ? ಆಗ್ತಾ ಇದೆ. ಅನ್ನ ಆಯ್ತು. ಇವಾಗ ರಾಜ್ಮಾ ಮಾಡ್ತಾ ಇದ್ದೀನಿ. ಮಾಡಿ ಬೇಗ ಮಾಡಿ, ಹಸುವಾಗ್ತಾ ಇದೆ. ಒಂದು 2 ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡುತ್ತೆ. ರಾಜ್ಮಾ ರೆಡಿ ಆಯ್ತು, ರೈಸ್ ರೆಡಿ ಆಗಿದೆ. ಇನ್ನೇನು ತಿನ್ನೋದೊಂದೇ ಬಾಕಿ. ಬನ್ನಿ ಇವಾಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರ್ ತಿನ್ನೋಣ. ಹೇಗಿದೆ ಸಸ್ತಾ ರಾಜ್ಮಾ? ನಾರ್ಮಲ್ ಆಸ್ ಯೂಶುವಲ್ ಮನೇಲಿ ಮಾಡ್ದಂಗಿದೆ. ಮನೇಲಿ ಮಾಡ್ದಂಗೆ ಇದೆಯಾ? ಹೌದಾ? ಈ ಥರ ಪ್ಲೇಸ್ಗಳಲ್ಲಿ ಏನೇ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿ ಅನಿಸುತ್ತೆ ಅಲ್ವಾ? ನೀವೇನೇ ಹೇಳಿ, ಈ ತರ ಪ್ಲೇಸ್ಗಳಿಗೆ ಬಂದ್ಮೇಲೆ ನಾವೇನೇ ಅಡಿಗೆ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಏನು ಹಾಕಿಲ್ಲ ಅಂದ್ರೂ ಜಸ್ಟ್ ಉಪ್ಪು ಖಾರದ ಪುಡಿ ಹಾಕಿ ಸಾಕು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇವಾಗೂ ಅಷ್ಟೇ ನಾನೇನು ಹಾಕಿಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ವ್ಯೂ ಅಲ್ಲಿ ಅನ್ನ ಸಾಂಬಾರ್ ತಿಂತಾ ಕೂತಿದ್ದೀನಿ. ಆಹಾ, ಸೌತ್ ಇಂಡಿಯನ್ಸ್ಗೆ ಇದ್ರ ಮುಂದೆ ಬೇರೆ ಏನು ಇಲ್ಲ. ಇವಾಗ ಊಟ ಎಲ್ಲ ಆಗಿ ಟೆಂಟ್ ಒಳಗಡೆ ಕೂತಿದ್ದೀವಿ. ಆ್ಯಕ್ಚುಲಿ ಪಾತ್ರೆ ಇನ್ನೂ ತೊಳೆದಿಲ್ಲ, ಪಾತ್ರೆ ತೊಳೆಯೋಕೆ ಹೋಗಬೇಕು. ಆದರೆ ಮಳೆ ಸ್ಟಾರ್ಟ್ ಆಗಿದೆ, ಅದಕ್ಕೆ ಸ್ವಲ್ಪ ಮಳೆ ಕಡಿಮೆ ಆಗಲಿ ಆಮೇಲೆ ಹೋಗಿ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಟೆಂಟ್ ಒಳಗಡೆ ಕೂತಿದ್ದೀವಿ.
ಖುಷಿ ಅಂದು ಇವಾಗ ಮಲ್ಕೊಳ್ಳೋ ಟೈಮ್ ಆಯಿತು, ಮಲ್ಕೊಂತಾಳೆ ಅಲ್ಲ ಚಿನಿ? ನೋಡು ಅದು ಬರ್ಡ್ಸ್ ಬಂದಿತ್ತಲ್ಲ ಹೋಗ್ತದೆ. ನೀವು ಎಷ್ಟೊಂದು ಸೌಂಡ್ ಮಾಡ್ತೀರಿ, ಯಾರಿಗೂ ಸೌಂಡ್ ಮಾಡ್ತಿದ್ದೀರ ಅಷ್ಟೊಂದು ಸುಮ್ ಟಚ್ ಮಾಡಿಲ್ಲ. ಚಿನ್ನಿ 8 o'clock ಆಯಿತು. ಮಳೆ ಇವಾಗ ನಿಲ್ಲುತ್ತೆ ಅವಾಗ ನಿಲ್ಲುತ್ತೆ ಅಂತ 1 ಗಂಟೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆದರೆ ಮಳೆ ಅಂತೂ ನಿಲ್ಲಿಲ್ಲ ನೋಡಿ, ಇನ್ನ ಬರ್ತಾನೇ ಇದೆ ಮಳೆ. ರಾತ್ರಿ ಫುಲ್ ಮಳೆ ತೋರಿಸ್ತಿದೆ. ನಿನ್ನೆ ನೈಟ್ ಕೂಡ ನಿದ್ದೆ ಮಾಡಿಲ್ಲ. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಪಾತ್ರೆ ಏನೋ ತೊಳೆದಿಲ್ಲ ನಾನು. ಇನ್ನ ಮಳೆ ನಿಲ್ಲುತ್ತೆ ಆಮೇಲೆ ತೊಳೆಯೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಮಳೆ ಬೇರೆ ನಿಂತಿಲ್ಲ. ನೋಡೋಣ ಎಷ್ಟು ಬರ್ತಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ, ನಿಮಗೆ ಈ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಹೇಗೆ ಅನ್ನಿಸ್ತು, ಹೇಗಿದೆ ಸ್ವಿಟ್ಜರ್ಲ್ಯಾಂಡ್, ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾಳೆ ಮತ್ತಷ್ಟು ಸ್ವಿಟ್ಜರ್ಲ್ಯಾಂಡ್ನ ಬ್ಯೂಟಿಫುಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಗುಡ್ ನೈಟ್.